ಈಗ ದೇವಸ್ಥಾನ ಮುಗೀತು, ಊಟನೂ ಆಯಿತು, ಹೊರಟ್ವಿ. ನಾವು ಪೂಜೆ ಮಾಡಿಸೋದು ಹೋಗಿ ಅರ್ಕೆ ಇಲ್ಲಿ ಲೈನಲ್ಲಿ ನಿಂತ್ಕೊಂಡು 11 ಗಂಟೆ ಹೋಗ್ತಿರ್ಲಿ. ಈಗ ಸೀದಾ ಇಲ್ಲಿಂದ ಇಲ್ಲೊಂದಷ್ಟೊಂದು ಜೋಗ ಬಂದಿತ್ತು. ಈಗ ಊಟ ಮಾಡ್ಕೊಂಡು ಜೋಗ ಕಡೆ ಹೊಂಟಿವಿ. ಈಗ ಗೋಪುರ ಏನು ಮತ್ತೆ ಕ್ಯಾಮ್ರಾ ಅಥವಾ ಹೆಲ್ಮೆಟಿಗೆ ಹಾಕ್ಕೊಂಡೇನು ಹೋಗಲ್ಲ, ಹಂಗೆ ಹೋಗ್ತೀನಿ. ಸೊ ಮತ್ತಿಗೆ ಎಂಟ್ರಿ ಇದೆಯಲ್ಲ, ಅಲ್ಲೊಂದು ಟೋಕನ್ ಕೊಟ್ಟಿದ್ದಾರೆ, ಟೋಕನ್ ಕೊಟ್ಬಿಟ್ಟು ಸೀದಾ ಜೋಗ್ ಫಾಲ್ಸ್ ನೋಡೋಕೆ ಹೋಗೋಣ. ಅಲ್ಲೇನೂ ಇಲ್ಲ, ಬಟ್ ನೋಡೋಣ ಆದರೂ ಹೋಗಿ. ನೋಡಿ ಔಟ್ ಸೈಡ್ ಆಫ್ ಜೋಗ್ ಫಾಲ್ಸ್. ಎಲ್ಲೇ ಇಲ್ಲ ಒಂದು ಕಡೆ ನೀರು ಹರಿತಿತ್ತಪ್ಪ, ಆಗಲೇ ಕಾಣ್ತಾನೆ ಇಲ್ಲ. ಈಗ ಅಲ್ಲಿ ಮುಂದೆ ಹೋಯ್ತು ನೋಡೋಣ, ಅದಕ್ಕೆ ಹೋಗೋಣ ಜೋಗ್ ಫಾಲ್ಸ್ಗೆ. ಬಟ್ ಇಲ್ಲೆಲ್ಲ ಹರಿತಾ ಇದೆ, ಅದು ಕರೆಂಟ್ ಉತ್ಪತ್ತಿ ಕೇಂದ್ರ ಅನ್ಸುತ್ತೆ, ಅಲ್ಲೇ ಕಾಣುತ್ತೆ ಅಲ್ಲಿಂದ. ಬಟ್ ಮಳೆಗಾಲದಲ್ಲಿ ಇದೆಲ್ಲ ತುಂಬ ಹರಿತಾ ಇರೋದು. ಇಲ್ಲಿ ಕರೆಂಟಿಂದೇನೋ ಈ ಸಲ ಅದು ಇಲ್ಲಿ ಶರಾವತಿ ಅದೇ ಕರೆಂಟ್ ಉತ್ಪತ್ತಿ ಚೆನ್ನಾಗಿ ಕಾಣ್ತಾಯಿದೆ. ಹಂಗೆ ಈ ಸೈಡು ಏನು ಮಳೆಗಾಲದಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬನ್ನಿ ನಾವು ಅಲ್ಲಿಗೆ ಜಾಬ್. ದಿಸ್ ಈಸ್ ಎಕ್ಸಾಕ್ಟ್ ಲೊಕೇಶನ್ ನಾನು ಆಗಲೇ ಹೇಳಿದ್ದು. ನೋಡಿ ಇಲ್ಲಿ ನೀರು ಹರಿತಾ ಇರೋದು ಏನು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಅಲ್ಲಿಂದ ಹರ್ಕೊಬರೋದು ಜೋಗ್ ಫಾಲ್ಸ್ ಅನ್ಸುತ್ತಿದ್ದಲ್ಲ, ಅಲ್ಲಿಂದ ಹರ್ಕೊಂಡು ಆ ಸೈಡಿಂದ ಹರ್ಕೊಂಡು ಇಲ್ಲಿಗೆ ಬರುತ್ತೆ. ಏನೇನೋ ಕನ್ಸ್ಟ್ರಕ್ಷನ್ ಇದೆ, ಬಟ್ ಈ ಥರ ಕಾಣುತ್ತೆ. ಚೂರು ಜಾಸ್ತಿ ಬಂದಿದೆ. ಅಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರ್ಬೋದು ದರ್ಶನ. ಅವೆಲ್ಲ ಪ್ರಾಣಿಗಳು ಇರ್ತಾವಲ್ಲಿ. ಇಲ್ಲಿಂದ ಬಂದು ಸೌಂಡ್ ಏನು ಸಖತ್ತಾಗಿದೆ. ಇದೊಂದು ಮರದ ಲೊಕೇಶನ್, ಬೇರೆ ಫೋಕಸ್ ಆಗ್ತಿಲ್ಲ, ಈ ಫೋಕಸ್ ಅಂತ. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತಲ್ವ ದಡಗಳೆಲ್ಲ. ಆ ಡೌನಿಗೆ ಯಾರು ಹೋಗಿದ್ದಾರೆ, ಈ ಸೈಡಲ್ಲೆಲ್ಲ ಏನು ಮಜಾ. ಕಣ್ಣಿಗಂತೂ ಚೆನ್ನಾಗಿ ಕಾಣ್ತಾ ಇದೆ. ಇದೇ ಜೋಗ ಎಂಟ್ರಿ ನೋಡ್ತಾ ಇರ್ಬೋದು ನೀವು. ಸೊ ಅವಾಗಿಂದ ನಾನು ರೆಡಿ ಮಾಡ್ತಾನೆ, ಅದು ಏನು ರೆಡಿ ಮಾಡ್ತಾರೆ ನಾನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ನೋ ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ಇದು ಏನು ಗಾಡಿ ಮಾಡ್ತಾರೆ, ಈ ಪಾರ್ಕಿಂಗ್ ಅನ್ನೋದು ಗೊತ್ತಿಲ್ಲ, ನೋಡಬೇಕು. ನೋಡಿ ಹೋಗೋಣ. ಎಂಟ್ರಿ ಆಗೋಣ. ಫುಲ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಒಳಗಡೆ ಸಿಗ್ತೀನಿ. ನಾನು 5-10 ವರ್ಷದಿಂದ ಅಲ್ಲ, 5 ವರ್ಷ ಅಲ್ಲ, ಒಂದು 3-4 ವರ್ಷ ಅಂದ್ಕೊಳ್ಳಿ. 3-4 ವರ್ಷದಿಂದ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾನೆ ಇದೆ. ಇನ್ನು ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಹೆವಿ ಬಿಸಿಲು ಹೊಡಿತಾಯಿತ್ತು, ಮಳೆಗಾಲದಲ್ಲಿ ಬರಬೇಕಿತ್ತು. ಬಟ್ ಆ ಕಡೆಯಿಂದ ಔಟ್ ಸೈಡ್ ಕಾಣುತ್ತಿದೆ ಅಲ್ಲ, ಒಳಗಡೆ ಬರಬೇಕು ಅಂತ ಏನಿಲ್ಲ. ವ್ಯೂ ಪಾಯಿಂಟಿಗೋಸ್ಕರ ಮಾತ್ರ ಬರಬೇಕು. ಇದು ರಾಜಾರಾಣಿ ರೋರ ರಾಕೆಟ್ ಅಂತಾರೆ. ಅಭಿವೃದ್ಧಿ ಕಾರ್ಯ ನಡೆತಿರೋದು ಪ್ರವಾಸೋದ್ಯಮ ಹಾಕಿರೋ ಬೇರೆ ಕಡೆ ಯಾರು ಆಡಬಾರದು. ಮತ್ತು ಅಲ್ಲಿಂದ ನೋಡಿದ್ರೆ ಇಲ್ಲಿಂದ ನೋಡೋಕೆ ದುಡ್ಡು ಕೊಟ್ಟಿದ್ದೀವಿ ಮರೆ. ಇಲ್ಲಿಂದ ನೋಡ್ಬೋದು ಹೋಗ್ಬಿಟ್ಟು ಬಗ್ಗಿ. ಸೊ ಏನೂ ಇಲ್ಲ ಇಲ್ಲಿ ನೋಡೋಕ್ಕೆ ಅಂತ ಮಾಡೋ ಫುಲ್ ತೆಳಗೆ ಹೋಗಿದ್ವಿ ಆಚೆ ಸತಿ ಬಂದಾಗ. ಇಲ್ಲಿಂದ ನಡ್ಕೋಗೋದು ಅನ್ಸುತ್ತೆ, ಕೆಲಸ ನಡೀತಿದೆ, ಹಾಗಾಗಿ ಒಳಗಡೆ ಬಿಡ್ತಾ ಇಲ್ಲ. ನೋಡಿ ಇಲ್ಲಿಂದ ಹೊರಗಡೆ ಕಾಣುತ್ತೆ, ಬಟ್ ಕ್ಲೋಸ್ ಮಾಡಿದ್ದಾರೆ. ಡೈರೆಕ್ಟಾಗಿ ನೋಡೋದೇ ಮಜಾ ಬೇರೆ. ಇಲ್ಲಿಂದ ಅಲ್ಲಿಗೆ ನಡ್ಕೋದು ಜೀವ ಬಿದ್ದೋದು ನೋಡೋಕ್ಕಿಲ್ಲ ಅಂತ ಕಾಣುತ್ತೆ. ಒಂದ್ಸತಿ ಇವ್ರು ಬಂದಾಗ ವಿಡಿಯೋ ಮಾಡಾಕಿದ್ರು, ಫುಲ್ ಇಲ್ಲೆಲ್ಲ ಅರ್ಧ ಬರುತ್ತೆ. ಬರೀ ನಾ ಕಾಣಲ್ಲ, ರಾಜಾರಾಣಿ ರೋರ ರಾಕೆಟ್ ಅಂತಾರೆ ಯಾವುದೋ ಇದು. ಚೆನ್ನಾಗಿ ಕಾಣ್ತಾ ಇದೆ. ಯಾವ ರೈನ್ಬೋ ಮೇಲ್ಗಡೆ. ಸೊ ಸೆಲ್ಫಿ ಆನ್ ಮಾಡಕ್ಕೆ ಕಾಮನ ಬಿಲ್ಲು ಕಾಣ್ತಾ ಇದೆಯಾ? ಕಾಮನ ಬಿಲ್ಲು ಅವೆಲ್ಲ ಕಾಣಲ್ಲ. ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಆಗಲೇ ಹೋಗಿದ್ವಲ್ಲ, ಆ ಸೈಡ್ ಹೋಗಿದ್ದು, ಅಲ್ಲಿಂದ ಕಾಣ್ತಿದೆ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಅಲ್ಲಿ ಹೋಗೋಕ್ಕೆ ತಲೆ ಕೆಟ್ಟೋಗ್ಬಿಡುತ್ತೆ. ಫುಲ್ ಬಂಡೆ ನೋಡಿ, ಎಲ್ಲ ಮರಗಳು ಹೆಂಗೆ ಗೊತ್ತಾಗಿದೆ ಅನ್ನೋದಕ್ಕಿಂತ ಬಟ್ಟೆನ ಗೊತ್ತಾಗಿದೆ ಅನ್ನೋದಕ್ಕಿಂತ ಇವೆಲ್ಲ ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರು ಇರ್ತವೆ. ರೋಪೇ ಮಾಡ್ತಾಯಿದ್ರು ಗುರು, ಇಲ್ಲೇ ರೋಪೇ ಇದೆಯಲ್ಲ ಕಾಣ್ತಾರೆ ಅಷ್ಟೇ.
ಗಾಳಿ ಹೆಂಗೆ ಕೇಳ್ತಾ ಇದೆ ಗೊತ್ತಿಲ್ಲ ಅಷ್ಟೇ. ಮಳೆಗಾಲದಲ್ಲಿ ಬರ್ಬೇಕು, ಮಳೆಗಾಲದಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಹಂಗೆ ಬರುತ್ತೆ. ಅದಲ್ಲೆಲ್ಲ ಚೆನ್ನಾಗಿ ಇವೆಲ್ಲ ಅಬ್ಸರ್ವ್ ಮಾಡ್ತೀನಿ ಅಂತಲ್ಲ, ಫುಲ್ ಮೇಲ್ಗಡೆ ಕಾಡು, ಇಲ್ಲಿ ಮನೆಗಳಿದೆ, ಅಲ್ಲಿಂದ ನೋಡ್ಬೋದು. ರೆಸಾರ್ಟ್ ಅದೇನು ಗೊತ್ತಿಲ್ಲ, ಅದು ಮನೆ ಥರ ಇದೆ. ಒಳ್ಳೆ ಜಾಗದಲ್ಲಿ ಕಟ್ಕೊಂಡು ಅವನೇ ಅವನ ಮಾತ್ರ ನೋಡಿ, ಮರಗಳ ಮೇಲ್ಗಡೆ ಫುಲ್ ಕಾಡು, ಫುಲ್ ಬಂಡೆ. ಸರಿ ಇಷ್ಟೇ, ಇಲ್ಲಿ ನೋಡಿದೆ ರಿಸಿಪ್ಟ್ ಮೇಡಮ್. ನಾವು ಸ್ಟ್ರೀಟ್ ಫೋಟೋಗ್ರಫಿಯಿಂದ ಸ್ವಲ್ಪ ನೋಡೋಕೆ ಚೆನ್ನಾಗಿದೆ. ಕೆನ್ ಐ ಟೇಕ್ ಸಮ್ ಪಿಕ್ಚರ್? ಫ್ರೀ ಇದ್ದೀರಾ? ಫ್ರೀ ಇದ್ದೀನಿ, ಫುಲ್ ಫ್ರೀ. ಸರಿ ಸರಿ, ತೆಗಿಯೋಣ. ನೋಡಿ ಈಗ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಟಾಪ್ ಟು ಬಾಟಮ್. ಚೆನ್ನಾಗಿ ರೀಚ್ ಅದಲ್ಲ ಲೈಟಾಗಿ. ಇವು ಯಾವ ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಬಂದರೆ, ಫುಲ್ ಇಲ್ಲೆಲ್ಲ ತುಂಬ ರೀಚ್ ಇರ್ತದೆ. ಇವನು ಒಳ್ಳೆ ಪ್ರಾಪರ್ಟಿ ಇರ್ತದೆ ಹುಡುಗ. ಇದೆಲ್ಲ ಓಪನ್ ಆಗಿ ಇಲ್ಲೆಲ್ಲ ಸೈಡಿಂದ ಬಂದಿನಿ, ಫುಲ್ ಧುಮುಕ್ತಾ ಇದೆ. ಫೀಲ್ ಮಾಡೋಕ್ಕೆ ತುಂಬ ಚಂದ, ಬಟ್ ಡೈಲಿ ಇದ್ರೆ ಬರೋದು. ಅಲ್ಲಿಯವ್ರು ಹೋಗೋಕ್ಕಾಗೋದೇ ಇಲ್ಲ, ಅದು ಸ್ವಲ್ಪ ಆಳ ಇದೆ. ಈಗ ನೋಡ್ತಾ ಇದೀವಲ್ಲ, ಇಲ್ಲೇ ಇವೆ ಆಳ ಇರುತ್ತೆ. ಹಾಂ ಗೊತ್ತು, ಹೋಯ್ದಿವಲ್ಲ ಲಾಸ್ಟ್ ಟೈಮ್ ಹೋದಾಗ. ಈಗ ಹೋಗ್ಬಿಟ್ಟಿಲ್ಲ, ಎಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಕ್ಸಾಕ್ಟ್ ಇನ್ನು ಬರೋ ಅಷ್ಟೊತ್ತಿಗೆ ನಾವು ಬಂದಿದ್ದೆ. ಅಷ್ಟೊತ್ತಿಗೆ ಅವ್ನು ಕೆಲಸದಿಂದ ಬರ್ತಾನೆ ಜಂಬೆ ಹಣ್ಣು ಅಂತ ತಂದಿದ್ದ. ಸೇಮ್ ಆ್ಯಸ್ ಇಟ್ ಈಸ್ ಒಂಥರ ಚೆನ್ನಾಗಿತ್ತು. ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಥರ ಅಂತ. ಉಪ್ಪು ಹಾಕೊಂಡು ತಿನ್ನಬೇಕು. ಅಷ್ಟೊಂದು ಸ್ವೀಟು ಇರೋಲ್ಲ, ಅಷ್ಟೊಂದು ಏನೂ ಇರೋಲ್ಲ. ಬಟ್ ಸ್ವೀಟ್ ಆಗ್ಬೋದೇನೋ ಗೊತ್ತಿಲ್ಲ, ಮೇ ಬಿ. ಬಟ್ ತುಂಬ ಚೆನ್ನಾಗಿತ್ತು ಹಣ್ಣು. ಅದೊಂಥರ ಉಪ್ಪಿಗೆ ಹಾಕೊಂಡು ತಿಂತಾಯಿದ್ರೆ ಆ ಫೀಲೇ ಬೇರೆ. ಇವ್ರು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ತಿಂತಕ್ಕಂಥ ಹಣ್ಣಿದ್ದು, ತುಂಬ ಫೇಮಸ್ಸು. ಎಲ್ಲರ ಮನೇಲೂ ಇರ್ತವೆ, ಎಲ್ಲಿ ಕಿತ್ಕೊಬಂದ ಅಂತ ಗೊತ್ತಿಲ್ಲ. ಬಟ್ ತಂದಿದ್ದ, ನಾನು ತಿಂದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಹೆಸ್ರು ಗೊತ್ತಿಲ್ಲದೆ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿ ಮಧ್ಯರಾತ್ರಿಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಮೇಲೆ ಈಗ ಜಂಬೆ ಹಣ್ಣು ಅಂತ ಗೊತ್ತಾಯಿತು. ಸೊ ಅವ್ರ ಅಮ್ಮಂಗೆ ಅವನೇನೋ ಕಾನ್ವರ್ಸೇಷನ್ ನಡೀತಿತ್ತು, ಹಾಗಾಗಿ ನೋಡ್ತಾಯಿದ್ದ. ತೋ ಜೋಗ್ ಫಾಲ್ಸ್ ಮುಗಿಸಿ ಇದೇ ನನ್ನ ಲಾಸ್ಟ್ ವಿಡಿಯೋ ಇಲ್ಲ ಆಯಿತು. ಇದಾದಮೇಲೆ ನೆಕ್ಸ್ಟ್ ನನ್ನ ಹಾಸನ ಕಡೆ ಬಂದೆ. ಸೊ ನೋಡ್ತಾ ಇರ್ಬೋದು, ಇದೆ ಜಂಬೆ ಹಣ್ಣು. ಒಳಗಡೆ ಒಂದು ಬೀಜ ಥರ ಇರುತ್ತೆ. ಸೊ ಇದಕ್ಕೆ ಉಪ್ಪು ಹಾಕೊಂಡು ತಿನ್ನೋದು. ಅಲ್ಲೇ ಒಂದು ನವಿಲುಗರಿ ಇತ್ತು, ಅದನ್ನ ಸುಮ್ಮನೆ ಜಸ್ಟ್ ಆಗಿ ರೆಕಾರ್ಡಿಂಗ್ ಮಾಡಿದೆ, ಸುಮ್ಮನೆ ಅದರ ಲೈನ್ಸ್ ಹಾಕೋಣ ಅಂತ. ಆಮೇಲೆ ಅಲ್ಲಿಂದ ಸೀದಾ ಏಡಿ ಹಿಡಿಯೋಕ್ಕೆ ಹೊರಟ್ವಿ. ಈಗ ನೋಡ್ಬೋದು, ನೆಕ್ಸ್ಟ್ ಕ್ಲಿಪ್ ಅದೇ ಬರುತ್ತೆ. ದಿಸ್ ಇಸ್ ದ ಲಾಸ್ಟ್ ಡೇ ಈಗ ಅನಿಸುತ್ತೆ, ನೋಡೋಣ. ಸೊ ಏಡಿ ಹಿಡಿತೀನಿ ಅಂತ ಆಗಿಂದ ಫೋನ್ ಮಾಡ್ತಿದ್ದ. ಜೋಗದಿಂದ ಬೇಗ ಬಂದ್ವಿ, ತಯಾರಿ ನಡೆಸ್ತಾ ಇದ್ದಾನೆ. ನೋಡೋಣ ಯಾವ ಥರ ಹಿಡಿತಾನೆ ಅಂತ. ಹಿಡ್ದಾದ್ಮೇಲೆ ತೋರಿಸ್ತೀನಿ. ಕೆ ಭಯ ಅಂತ ಏನಿಲ್ಲ, ಡೈರೆಕ್ಟ್ ಕೈ ಆಗ್ತಾ ಇರೋದು. ಟೆಕ್ನಿಕ್ ಯೂಸ್ ಮಾಡಿ ನಮಗೆಲ್ಲ ಅಂತಪ್ಪ. ನೋಡಬೇಕು ಸಿಗ್ತದ ಇಲ್ಲ ಗೊತ್ತಿಲ್ಲ. ಪ್ರಾಬಬ್ಲಿ ಸಿಗ್ಬೋದು, 80% ಸಿಗ್ತಾಯಿ ಅಂತ. ಸಿಕ್ಕಿದೆಯಲ್ಲ ಅಲ್ಲೇ ದೊಡ್ಡದಯ. ಮಣ್ಣಿಗೊಳಕ್ಕೆ ಹೋಯ್ತಾ? ದೊಡ್ಡದೇನಲ್ಲ, ಮೀಡಿಯಮ್. ಆರಾಗಲ್ಲ ಎದುರ್ತವೆ, ಮನೆ ಬೇಕಂತ ಕೊಡ್ತವೆ. ಸುಮ್ಕಿರೆ ಹಾಳು ಮಾಡಿ ಜವಾಬೇಡ ಪಡಿಗೆ ಆಟಾಡ್ತಾರೆ. ದ ಎಡಿ ಮ್ಯಾನ್ ಎರಡು ಹಾವು ಕೈ ಹಾಕೊಂಡು ಹಾವು ಹೊಡಾಯ್ತು. ನಾನು ನಿನಗೆ ಕೇಳ್ತಾ ಇರೋದು, ಇನ್ನೊಂದು ಹಾವು ಹಿಡಿದೀನಿ ಅಂದ ಬೆಳಕಣಪ್ಪ ಸಾಕು. ಇವ್ರ ಮೇಲೆ ಸಾಹಸ ಮಾಡು, ಅವ್ರ ಮೇಲೆ ಮಾಡಬೇಡ ಅಂತ ಹೇಳಿದೆ. ಒಂದು ಗೊತ್ತಿಲ್ಲದೆ ಹಿಡಿದಿದ್ದು, ನನಗೆ ಗೊತ್ತಿದ್ದು ಹಿಡಿಯೋಕೋದ ಬೇಡ ಅಂತ ಹೇಳಿದೆ. ಇವರು ಸೆಲ್ಫಿಲಿ ವ್ಲಾಗ್ ಮಾಡ್ತಾವ್ರೆ. ಎಲ್ಲ ಗ್ಯಾಸ್ ಅಂದ್ಕೊಂಡು ಅಡ್ಡ ವಿಡಿಯೋ ಮಾಡಬೇಕು ಅಂದರೆ ಉದ ಮಾಡ್ಕೆ ಬರ್ತಾವೆ ವ್ಲಾಗಿ. ವ್ಲಾಗರ್ ಎಂಟ್ರಿ ಆಗ್ತಾಯಿದ್ದಾರೆ, ಹಾಗಾಗಿ ನಾವು ಇಲ್ಲಿಗೆ ವಿಡಿಯೋ ಆಫ್ ಮಾಡ್ತಾಯಿದ್ದೀವಿ. ಹೋಗ್ತಾಯಿದ್ದೀವಿ. ಬಂದೆ ಬ್ರೋ.
ನೀವು ಬ್ಲಾಗರ್ ಬರ್ತಾ ಇರ್ತಾರೆ. ನೀರಿಲ್ಲ ಅಂತ ಎಲ್ಲ ಹಿಡಿಸ್ತದೆ ನೀವು. ಹಾಂ ಎಡಿಟ್ ಮಾಡಿ ಎಂತ ಸ್ಟೋರಿ ಇವತ್ತೇ ಮಾಡಿದ್ವಿ ಅಂತ ಮಾಡ್ಬೋದು. ನಿಮಗೆ ಮಾಡೋಕೆ ಬರ್ತಾಯಿಲ್ಲ ಅಷ್ಟೇ. ನೋಡಿ ಕೈ ಹೆಂಗೆ ಇಟ್ಕೊಂಡಿದ್ದೀನಿ ನಾನು ಆಯ್ತದ. ಏಡಿ ಮ್ಯಾನ್ ಇವರೆಲ್ಲ ಏಡಿ ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟು. ಬಟ್ ಈಗ ಒಂದು ಸ್ವಲ್ಪ ನ್ಯೂಟ್ಲಾಗಿದ್ದಾರೆ. ಅಣ್ಣ ಬಿಲ್ದೊಳಗೆ ಕೈ ಹಾಕಿದ್ರೆ ಎಷ್ಟು ಎಕ್ಸ್ಪರ್ಟ್ ಅಂತ ಕೇಳ ಅಣ್ಣನ. ಇದು ನೋಡಿದ್ದೀನಿ ನಾನು ನೋಡಿ. ಅಲ್ಲ ನೀನಿದ್ದೆ ಅವಾಗ ಇರ್ಲಿಲ್ಲ. ಒಂದ್ಸತಿ ಏಡಿ ಹಿಡಿಬೇಕಾದ್ರೆ ಏನಾಗಿತ್ತು ಗೊತ್ತಾ, ಅಣ್ಣ ಹೆದರ್ಕೊಂಡು ಬೇಡ ಅಂತ ಬಿಟ್ಟೋಗೋಣ ಅಂತಿದ್ದ. ನಾನ್ ಏನಾರ ಆಗ್ಲಿ ಅಂತ ಕೈ ಹಾಕಿ ಎತ್ಬಿಟ್ಟಿದ್ದೆ, ಇಲ್ಲಿ ಕಚ್ಕೊಂಡ್ಬಿಟ್ಟಿತ್ತು. ಹೇಳ್ದೆ ಈ ಸ್ಟೋರಿ ಆಗಲಿ ಅದು. ಅವು ಕೈಯೊಳಗೆ ಬಿಲಾಕ ಆವಿದ್ರು ಬಿಡ್ತಾ ಇಲ್ಲ ಅವ. ನಾನು ಈಗ 2 ಸತಿ ಆಗ್ಬಿಡ್ತದೆ. ಈಗ ನಾ ಬಿಡ್ತೀನಿ. ಈಗ ಕೇಳು ಈಗ ಆಗ್ಬಿಡ್ದ ಎಷ್ಟು ಬಂದಿದ್ದೀನಿ. ಈಗ ವಿಡಿಯೋ ಮಾಡ್ಬೇಕಾಯ್ತು. ಈಗ ಎಲ್ಲಿ ನಾವು ಮೀನು ಅಂತ ದುಡ್ದು ಇಲ್ಲ ಅಂತ ಇದೀನಿ. ಅಷ್ಟೊತ್ತಿಗೆ ಇತ್ತು. ಆಮೇಲೆ ಅದಾದ್ಮೇಲೆ ಮತ್ತಿನ್ನೊಂದು ಸಿಕ್ತು. ಬಟ್ ಬೇಡ ಬಿಡ್ತಾ ನಾ ಏನಾದ್ರು ಕೈ ಹಾಕ್ಬಿಟ್ಟು ಬೀಳ್ಕೈ ಇಟ್ಬಿಟ್ಟೆ ಮಾಡ್ತೀನಿ. ಹೇಳ್ದೆ ಹಾಕಿದೆ. ಆಮೇಲೆ ಬೇಡ ಅಂತ ಬಿಟ್ಬಿಟ್ಟು ಈಗ ಈ ಕಡೆಗೆ ಬಂದಿದ್ದೀವಿ. ಇವ್ರು ಬಂದಿದ್ದಾರೆ. ಹಿಡಿತೀನಿ ಅಂತ ಹಿಡಿತಾರೆ. ಐ ಥಿಂಕ್ ಇರ್ಬೋದು. ಈಗ ನೆಟ್ಟು ಕ್ಯಾಮ್ರಾ ಇಟ್ಕೊಂಬಂದಿವ ಅಂತ ನೋಡ್ತಾ ಇದೀವಿ. ಚೆನ್ನಾಗಿ ಇಟ್ಕೊಂಬಂದಿವಿ ತಾನೆ. ಅಬ್ಸಲ್ಯೂಟ್ಲಿ ಎಸ್. ಐಫೋನಿಗೆ ವ್ಲಾಗಿಂಗ್ ಬೆಸ್ಟ್. ಬಟ್ ಸ್ಯಾಮ್ಸಂಗ್ ಓಕೆ. ಬಟ್ ಅದು ಕ್ಲಾರಿಟಿ ಹೆಂಗಾಗ್ತಾ ಕ್ಲಾರಿಟಿ ಡಲ್ ಆಗುತ್ತೆ ಅಂದ್ರಲ್ಲಿ. ಅವ್ರದ್ದು ಒಂಚೂರು ಕ್ಲಾರಿಟಿ ಡಲ್ ಆಗಲ್ಲ ಅಪ್ಲೋಡಿಂಗಲ್ಲಿ. ಇವಳು ನೋಡಲ್ಲ ಸಾಹಸ ಮಾಡಕ್ಕೆ ಹೋಯ್ತಾರದು ಪಾಪ ಬಿಟ್ಕೊಂಡು. ದೊಡ್ಡ ನಿಮ್ಮ ಯಜಮಾನ್ರು ನೋಡಿದ್ರೆ ವ್ಲಾಗ್ ಬಗೀತಾರೆ. 6 ತಿಂಗಳು ಮಗಿಗೆ ಅದನ್ನ ಬಿಟ್ಟು ಹಂಗೆ ಬಂದಾಳೆ. ದೇರ್ ಇಸ್ ಸ್ನೇಕ್. ಗಾಯ್ಸ್ ಏಡಿ ಅಂತ ಎತ್ತಿದ್ರೆ ಕಪ್ಪೆ ಇದಾವದೆ. ನಿಮ್ಮ ಯಜಮಾನ್ರು ನೋಡಿ ಹೋಗಿತಾರೆ. ಎಂತ ಈ ಊರಿಗೆ ನಾನೇ ನಮ್ಮ ಯಜಮಾನ್ರು ಗಾಯ್ಸ್ ಅದೇ ಕಪ್ಪೆ ಹೊಂಡಕ್ಕೆ ಬಂದರೆ. ಸರಿ ಇಲ್ಲಿಗೆ ಮುಗಿಸಿ ಇವಳು ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇವಳದ್ರಲ್ಲಿ ಸ್ವಲ್ಪ ಮಾಡ್ತೀನಿ, ಅವಳು ಮಾಡಲಿ. ಆ್ಯಂಡ್ ವಿ ವಿಲ್ ಎಂಡ್ ಅಪ್ ಇಯರ್. ಆಮೇಲೆ ಎಷ್ಟು ಸಿಕ್ತು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡ್ಕೊಳ್ಳಿ ಹೆಂಗಿದೆ ಜಾಗ ಅಂತ. ಸೊ ಹೋಗ್ತಾರೆ ನೋಡಲ್ಲ ನಿಮ್ಮ ಮನೇಲಿ. ಇವೆಲ್ಲ ಹಾಕ್ಕೊಬರ್ಬೇಕಿತ್ತು. ಮಳೆಗಾಲ ಚಂದ, ಜಾಜರ್ ಬೀಳೋದೇ ಇಲ್ಲ. ಎಲ್ಲ ಪಾಚಿ ಕಟ್ಟಿ ಇರುವಾಯ್ತಾಳು. ಹೇಳು ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಕ್ವಿಟ್ ಮಾಡ್ತಾ ಇದ್ದಾಳೆ. ನಂಗೆ ಕಂಪ್ಲೀಟ್ಲಿ ಮಟನ್ನು ಮೀನು ಎಲ್ಲ ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ತಿಂದ್ರೆಲ್ಲ ಅಪರೂಪಕ್ಕೆ ಚಿಕನ್ ತಿನ್ನೋಣ ಅಂತ. ಹಂಗೆ ಚಿಕನ್ ತಿಂತೀನಿ, ಇನ್ನೇನು ತಿನ್ನೋಕೆ ಮನಸ್ಸಾಗಲ್ಲ. ಚಿಕನ್ ಒಂದೊಂದು ಟೈಮ್ ಆಗಲ್ಲ. ಅದು ನಮ್ಮಲ್ಲಿ ಕೆಪಾಸಿಟಿ ಇರಬೇಕು. ಸಸ್ಯಾಹಾರಿ ಚಂದ. ಬಟ್ ನೋಡೋಣ. ಐ ವಾಂಟ್ ಟು ಉಡನ ಮಾಡ್ತಾವಳಲ್ಲ. ಅಭಿ ಮೀನ್ಸ್ ಇವ್ರ ಗಂಡ. ಇಲ್ವಾ? ಸರಿ ಹೊಸ ಹಿಡಿದ್ಲು ಸಿಗ್ತೀನಿ. ಅದಾದ್ರು ನೋಡ್ತಾರೆ ಸಿ ಎಮ್ ಪ್ಯಾಕೇಜ್. ಒಂದು ಇಷ್ಟು ಹಿಡಿತೀವಿ ಅಂದರೆ ಕೊನೆ ಕ್ಲಿಪ್ ಹಾಕ್ತೀನಿ. ಅದು ಬಿಟ್ಟು ಮತ್ತಿನ್ನೇನು ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಮೀನ್ಸ್ ತುಂಬ ಕಂಟೆಂಟ್ ಇದ್ದರೆ ಯಾಕೋ ಅದನ್ನ ಏನು ಹೇಳೋಕ್ಕಾಗ್ತಾಯಿಲ್ಲ. ಸರಿ ಕತ್ಲಾಯ್ತು. ಒಂದು 6-7 ಸಿಕ್ಕಿದ್ವು ಅಷ್ಟೇ. ಒಂದು ಸ್ವಲ್ಪ ಬೇಗ ಬಂದೇ ಆಗೋದು. ಹಾಂ ಅವರೆಲ್ಲ ಓದ್ಲಿಕ್ಕೆ ಅರ್ಥ ಆಯ್ತು ಅಂತ ಇಬ್ಬರು ಬರ್ತಾಯಿದ್ದೀವಿ. ಇಲ್ಲ ಬೆಲೆ ಇದ್ದಿದ್ದೆ ಹೋಯ್ತಾ ಮರಿ. ಬಾರ ಸಾಕ ತಗೋಣ.